ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ನಾರಾಯಣ ತೀರ್ಥದಾಸರು ಸಂತೆಕೆಲ್ಲೂರು ಇವರು ಶ್ರೀ ಹಲಸೂರಮ್ಮ ಮಠದಲ್ಲಿ ರಾಯರ ಸೇವೆಯಲ್ಲಿ ಭಾಗಿಯಾಗಿರ್ತಾರೆ. ಇವತ್ತು ನಮಗೆ ರಾಯರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಅವರು ಕೊಡ್ತಾರೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಗೆ ರಾಯರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಆಚಾರ್ಯ. ಆಯಿತು, ರಾಯರ ಬಗ್ಗೆನೂ ಹೇಳೋಣ ಅಂತ. ಅದರಂತೆ ರಾಯರ ಪೂರ್ವಾವತಾರವನ್ನು ಮೊದಲಿಗೆ ತಿಳಿಸಿ, ತದನಂತರ ಮುಂದೆ ರಾಯರ ಕಿಂಚಿತ್ ಕಾಲ ನಾವೆಲ್ಲ ಮಹಿಮೆಯನ್ನು ಹೇಳೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್, ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ, ಸ್ವಯತೀಂದ್ರ ಗುರೂನ್ ವಂದೇ ಮೂಲರಾಮಾರ್ಚನೆ ರತಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ, ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರುಪ್ರಿಯ, ವಿದ್ರಾವ್ಯ ಸರ್ವಬಾಧಾನ್ನಃ ಸದಾ ತ್ವಂ ರಕ್ಷಣಂ ಕುರು. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ, ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮನೋಗತ, ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಸರಸಿಜನಿಲಯೇ ಸರೋಜಹಸ್ತೆ ಧವಲತರಾಂ ಶುಕಗಂಧಮಾಲ್ಯಶೋಭೆ, ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನಭೂತಿಕರಿಪ್ರಸೀದಮಹ್ಯಂ. ಜಯತಿ ಹರಿರಚಿಂದ್ಯಃ ಸರ್ವದೇವೈಕವಂದ್ಯಃ, ಪರಮಗುರುರಭಿಷ್ಟಾವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಜಃ, ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಶ್ರೀರಾಮಂ ದಶದಿಗ್ವ್ಯಾಪ್ತಂ ದಶೇಂದ್ರಿಯನಿಯಾಮಕಂ, ದಶಾಸ್ಯಜ್ಞಂ ದಾಶರಥಂ, ಶ್ರೀನಿವಾಸಂ ಭಜೆ ನಿಶಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ಸ್ವಾಮಿಗಳವರ ಪ್ರಸ್ತುತ ಪೀಠಾಧಿಪತಿಗಳಾದಂಥ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಸಾಷ್ಟಾಂಗ ಪೂರ್ವಕ ನಮಸ್ಕಾರವನ್ನು ಮಾಡುತ್ತಾ, ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನು ಹೇಳಬೇಕು ಅಂತ ಕೇಳಿಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿನ ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆ ಹೇಳಿಕೊಂಡ್ರೆ ಅಪಹಾಸ್ಯ ಆಗ್ತದೆ. ಯಾಕೆ ಅಂತಂದರೆ, ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆ ಅಗಾಧ. ಎಷ್ಟೋ ಮಂದಿ ಜ್ಞಾನಿಗಳು ತಿಳಿಸಿದ್ದಾರೆ, ಆದರೆ ಇನ್ನೂ ಹೇಳಬೇಕು ಅಂತ ಅವ್ರ ಕುತೂಹಲ ಉಂಟು. ಅಂಥವರಿಗೆ ಅಸಾಧ್ಯ ಆಗಿದೆ. ಆದರೆ ನನ್ನಂಥ ನರಮಾನವ ಏನೇ ಹೇಳ್ತೀನಿ, ಸಮುದ್ರದಲ್ಲಿ ಸ್ನಾನ ಮಾಡಿದಂತೆ ಆಗ್ತದೆ. ಸಮುದ್ರಕ್ಕೆ ಸ್ನಾನ ಮಾಡೋ ಕಾಲಕ್ಕೆ ಎಲ್ಲೋ ಒಂದು ಕಡೆ ಕೂತು ದಂಡಿಗೆ ಸ್ನಾನ ಮಾಡಿದ್ರೆ ನಾ ಸಮುದ್ರ ಸ್ನಾನ ಮಾಡೀನಿ ಅಂತ ಅನಿಸ್ತದೆ. ಆದರೆ ಸಮುದ್ರನೇ ನಾ ಮಾಡಿಲ್ಲ ಅಂತ ಹಂಗಾಗುತ್ತೆ. ರಾಯರ ಚರಿತ್ರೆ ಅಗಾಧ ಅಪಾರ. ಅಂಥ ರಾಯರ ಚರಿತ್ರೆ ನಾ ಏನು ಹೇಳ್ತೀನಿ, ಅಂಥ ನಾರಾಯಣಾಚಾರ್ಯರೇ ಪಂಡಿತ್ ನಾರಾಯಣಾಚಾರ್ಯ ಹೇಳ್ತಾರೆ, ಅವರಿಗೆ ಆಗಿಲ್ಲ, ನನ್ನಂಥವನು ಏನದು. ಆದರೆ ಕಿಂಚಿತ್
ಮನೋವಿಶುದ್ಧೈ ಚರಿತಾನುವಾದ, ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಬೇಕು ಮತ್ತು ಸಾರ್ಥಕತೆ ಮಾಡಿಕೋಬೇಕು. ಅಂಥ ಸಾರ್ಥಕತೆ ಮಾಡಿಕೊಳ್ಳಬೇಕಾದ್ರೆ ಭಗವದ್ಭಕ್ತರ ಚಿಂತನೆ ಮಾಡಬೇಕು, ಕಥೆಯನ್ನೇ ಹೇಳಬೇಕು. ಅಂಥ ರಾಘವೇಂದ್ರ ಸ್ವಾಮಿಗಳವರು ಅವತಾರ ಮಾಡಿದ್ದಾರೆ ಅಂತಂದರೆ ಭಕ್ತರಿಗೋಸ್ಕರವಾಗಿ ಅನಂತ ಅವತಾರ. ಯಾಕೆ ಅಂತಂದರೆ ಸ್ವಲ್ಪ ಅವರ ಪೂರ್ವರ ಹೇಳಬೇಕಾದ್ರೆ ಪೂರ್ವದಲ್ಲಿ ಅವತಾರ ಸಾಕ್ಷಾತ್ ಭಗವಂತನ ಜ್ಯೇಷ್ಠ ಪುತ್ರ ಆಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರಿಗೆ ಪೂಜಾ ಕೈಂಕರ್ಯ ಮಾಡುವಂಥ ಭಾಗ್ಯ ಯಾರಿಗೆ? ಶಂಕುಕರ್ಣ ಅಂತ. ಆ ಶಂಕುಕರ್ಣರೇ ಈಗಿನ ಕಥಾನಾಯಕರಾದಂಥ ರಾಘವೇಂದ್ರ ಸ್ವಾಮಿಗಳವರು. ಸತ್ಯಲೋಕದಿಂದ ಇದ್ದಂಥ ಶಂಕುಕರ್ಣರು ಈ ಕಲಿಯುಗದಲ್ಲಿ ಅವತಾರ ಮಾಡಿದ್ದು ಯಾಕೆ ಅಂತ ತಿಳ್ಕಬೇಕಾದ್ರೆ ಶಂಕುಕರ್ಣರು ಪೂಜಾ ಕೈಂಕರ್ಯ ಮಾಡ್ತಾ ಇದ್ದಾರೆ. ಅವರ ದಿನ ಪುಷ್ಪವನ್ನು ತರಬೇಕಂತ ಹೋದಾಗ ಸ್ವಲ್ಪ ಬೇಗ ತರಲಿಲ್ಲ, ಏನೋ ಒಂದು ಕಿಂಚಿತ್ ತಡವಾಯಿತು. ಆಗ ಬೇಸರ ಆಯಿತು ಬ್ರಹ್ಮದೇವರಿಗೆ. ಬ್ರಹ್ಮದೇವರು ತರಲಿಲ್ಲ ಅಂತ ನನಗೆ ಬೇಸರ ಆದಾಗ ಅದೇ ಶಾಪ ಆಯಿತು, ವರ ಆಯಿತು. ಮಹಾನುಭಾವರು ಬ್ರಹ್ಮದೇವರು ಶಾಪ ಹಾಕಿದ್ದಲ್ಲ, ದೊಡ್ಡವರು ಶಾಪ ಕೊಟ್ಟರು ಅದು ವರ ಇರ್ತದಂತ. ಅದೇ ಶಂಕುಕರ್ಣರು ಯಾವ ಪ್ರಹ್ಲಾದರಾಜರಾಗಿ ಬರಬೇಕಾಗಿತ್ತು. ಹಿರಣ್ಯಕಶ್ಯಪುವಿನ ಮಗನಾಗಿ ಬರಬೇಕಾಯಿತು, ಅಸುರ ಕುಲದಲ್ಲಿ ಹುಟ್ಟಬೇಕಾಯಿತು. ಆದರೆ ಅಸುರ ಕುಲದಲ್ಲಿ ಹುಟ್ಟಿದರೂ ಸಹಿತ ಅವರಿಗೆ ಅಸುರ ಸ್ವಭಾವ ಇಲ್ಲ, ದೇವಸ್ವಭಾವದವರು ಅಂತ. ಯಾಕೆ ಅದನ್ನು ಅಂತಂದರೆ ಉಪದೇಶ ಆಗಿದ್ದು ನಾರದರಿಂದ. ನಾರದರು ಉಪದೇಶ ಮಾಡಿದ್ದಾರೆ. ಯಾವುದು ಗರ್ಭದಲ್ಲಿ ಪ್ರಹ್ಲಾದರಾಜರು ಶಿಶುವಾಗಿದ್ದಾಗೆ ಆ ನಾರದರು ಉಪದೇಶ ಮಾಡಿದ್ದಾರೆ. ಆ ಉಪದೇಶ ಬಲದಿಂದ ಅವರಿಗೆ ಗರ್ಭದಲ್ಲೇ ಸಾಧನ ಆಯಿತು. ಅದೇ ಗರ್ಭದಿಂದ ಹೊರಗೆ ಬಂದಾಗ ಆ ಪ್ರಹ್ಲಾದರಾಜರು ಎಲ್ಲಿ ನೋಡಿದರಲ್ಲಿ ಭಗವಂತನ ಕಾಣುವಂಥ ಭಾಗ್ಯ ಅವರಿಗೆ. ಹಿರಣ್ಯಕಶಿಪು ಪುಟ್ಟ ಬಾಲಕರನ್ನ ಎಷ್ಟು ಥರ ಬಾಧೆ ಪಡಿಸಿದನೋ ಅಷ್ಟು ಥರ ಬಾಧೆ ಪಡಿಸಿದ್ದಾರೆ. ಎಷ್ಟು ಥರ ಬೆಟ್ಟದಿಂದ ಕೆಳಗೆ ಹಾಕಿದ, ವಿಷ ಜಂತುಗಳಾದಂಥ ಸರ್ಪಗಳಿಂದ ಕಚ್ಚಿದ್ರದೇ ಆಗಲಿಲ್ಲ. ಬೆಂಕಿಯಲ್ಲಿ ಸುಡಬೇಕ ಅದೂ ಆಗಲಿಲ್ಲ. ಕೊನೆಗೆ ತನ್ನ ತಾಯಿ ಕೈಯಾದರಿಂದ ವಿಷವನ್ನು ಕೊಡಿದ್ರು ಅದು ಬಾಧೆ ಆಗಲಿಲ್ಲ. ಯಾಕೆ ಅಂತಂದರೆ ಮಂತ್ರ ಬಲ ಸಿದ್ಧಂಗಾಗಿತ್ತು, ಉಪದೇಶನೇ ಹಂಗಿತ್ತು. ಉಪದೇಶ ಯಾರು ಮಾಡ್ತಾರೋ ಅದರ ಮೇಲೆ ಹೋಗುತ್ತದೆ. ಸಾಕ್ಷಾತ್ ನಾರದರು ಯಾರಲ್ಲ, ಬ್ರಹ್ಮದೇವರ ಮಾನಸ ಪುತ್ರ ಆಗಿರೋದು ನಾರದರ ಉಪದೇಶ. ಇಂಥ ಪ್ರಹ್ಲಾದರಾಜರು ಏನೂ ಆಗಲಿಲ್ಲ. ಅವಾಗೆ ಹಿರಣ್ಯಕಶಿಪು ಅಂದ ವರ ಕೇಳಿದ್ದು ನಾನು ಸಾಯಬಾರ್ದಂಥದ್ದು ನಿನಗಂಗೂ ಲಭಿಸಿತ್ತು ಅಂತಂದು ಕೇಳಿದೆ. ಆದರೆ ಪ್ರಹ್ಲಾದರಾಜರು ಅವರಂತಾರೆ ಭಗವಂತನೇ ಅನುಗ್ರಹ ಮಾಡಿದ್ದಿದ್ದು. ಆಗ ಹಿರಣ್ಯಕಶಿಪು ಕೊನೆಗೆ ಹೇಳಿದ,
ಅಲ್ಲ, ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಲ್ಲೆಲ್ಲಿದ್ದಾನೆ ಅಂತ ತೊಂದರೆ ಹೇಳಿದ್ವಿ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತಃ ಅಂತ. ಎಲ್ಲ ಕಡೆ ಇದ್ದಾನೆ ಭಗವಂತ. ಹೌದು, ಇದ್ದಾನಂತದ್ದು ಎಲ್ಲಿದ್ದಾನೆ ತೋರಿಸು ಅಂತಂದಾಗ ಎಲ್ಲಿದ್ದಾನಂತಂದರೆ ನನಗೆ ಎಲ್ಲೆಲ್ಲಿ ಇದು ಕಾಣಿಸ್ತಾನೆ, ಅದು ನನಗೆ ಕಾಣಿಸ್ತೇವಲ್ಲ ಅಂತಂದರೆ ನಿನಗೂ ಅಂತ ಇದಿಲ್ಲ, ಚಕ್ಷು ಇಲ್ಲ, ಕಣ್ಣಿಲ್ಲ, ಏನು ಮಾಡೋದು? ಕಣ್ಣಿನೊಳಗೆ ನೋಡು ಹರಿಯ ಅಂತ ಹೇಳ್ತಾರೆ. ಈ ಕಣ್ಣಿನಲ್ಲ, ಒಳಗಳಿಂದ ನೋಡಬೇಕು ಭಗವಂತ. ಆ ಕಣ್ಣೇ ಇಲ್ಲ, ಏನು ಮಾಡಬೇಕು? ಏನು ಮಾಡಲಿ? ಆದರೆ ತೋರಿಸ್ತೀವಿ ಅದನ್ನು ತೋರಿಸ್ತೀನಿ. ಅದು ನೋಡಿ ಎಷ್ಟು ನಿಶ್ಚಲ ಭಕ್ತಿ ಅವರ ಪ್ರಹ್ಲಾದರಾಜರು. ಆ ಭಕ್ತಿಯನ್ನು ಕಾಣಬೇಕು. ಪುಟ್ಟ ಬಾಲಕ, ಸಣ್ಣ ಪುಟ್ಟ ಬಾಲಕ ಹಿರಣ್ಯಕಶಿಪು ಹೇಳ್ತಾನೆ, ಈ ಕಂಬದಲ್ಲಿದ್ದಾನ ಅಂತ ಕೇಳಿದ. ಆ ಕಂಬದಲ್ಲೂ ಇದ್ದಾನೆ ಅಂತ. ಈ ಕಂಬದಲ್ಲಿ ಅಲ್ಲಿನೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ತೋರ್ತು ನಿನ್ನ ಒಡೆಯನಂತಂದಾಗ ಕಂಬದಿಂದ ಒಯ್ತಾ ಲೆಕ್ಕಾಗಿ ಯಾವ ಗದೆಯನ್ನು ಪ್ರಹಾರ ಮಾಡ್ತಾ ಲೆಕ್ಕಾಗಿ ಆ ಕಂಬದಿಂದಲೇ ಬಂದಿದ್ದಾನೆ ಭಗವಂತ. ಆ ಕಂಬದಲ್ಲಿ ನೃಸಿಂಹ ರೂಪದಿಂದ ಭಗವಂತ ಬಂದಿದ್ದಾನೆ. ಹಾಗೆ ಉದ್ಘಾರ ಮಾಡ್ತಾನೆ ಹಿರಣ್ಯಕಶಿಪು. ಭೇಜ್ ಮಗನ ಪಳಗದ ಸಾರ್ಥಕ, ನಿನ್ನಂಥ ಮಗು ಪಡಿಬೇಕು ನಾನು. ಅಂದರೆ ಯಾಕಂತಂದರೆ ನನ್ನ ವೈರಿಯನ್ನು ತೋರಿಸಿದಲ್ಲ ಸಾಕು ಅಂತಂದ. ಆದರೆ ವೈರಿ ಅಂತಾನೆ ಭಗವಂತ ನಗ್ತಾ ನೋಡ್ರಿ. ಯುದ್ಧ ಆಡ್ತಾನೆ. ಯುದ್ಧ ಆಡಿ ಕೊನೆಗೆ ನರಸಿಂಹದೇವರು ಆ ಹಿರಣ್ಯಕಶಿಪನ ತೊಡೆ ಮೇಲೆ ಹಾಕಿ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿದಾಗ ಎಷ್ಟು ಉಗ್ರ ರೂಪ ಅಂತಂದರೆ ಅಷ್ಟು ಉಗ್ರ ಯಾರೂ ಯಾವ ಕಾಲಕ್ಕೂ ಇಲ್ಲ ಅಂಥ ಉಗ್ರ ರೂಪ ತಾಳಿದ್ದಾನೆ ನರಸಿಂಹದೇವರು. ಆಡಿದಾಗ ಯಾರು ಶಾಂತ ಮಾಡಬೇಕು? ಯಾರೂ ಹೋಗ್ತಾ ಇಲ್ಲ. ಲಕ್ಷ್ಮಿ ಕೂಡ ಹೋಗ್ತಾ ಇಲ್ಲ. ಬ್ರಹ್ಮದೇವರು ಯಾರೂ ಹೋಗ್ತಾ ಇಲ್ಲ. ಕೊನೆಗೆ ಯಾರು ಹೋಗ್ಬೇಕಂತಂದರೆ ಯಾರಿಂದ ಅವತಾರ ಮಾಡಿದನೋ ಅವನೇ ಹೋಗಬೇಕು. ಯಾರು? ಪ್ರಹ್ಲಾದರಾಜರೇ ಹೋಗಬೇಕು ಅಂತಂದು ಎಲ್ಲರೂ ಹೇಳಿದಾಗ ಪ್ರಹ್ಲಾದರಾಜ ಹೇಳಿದಾಗ ಶಾಂತದಿಂದ ಹೋಗ್ತಾ ಇದ್ದಾರೆ. ಪ್ರಾರ್ಥನಾದಿಗಳು ಮಾಡ್ತಾ ಲೆಕ್ಕಾಗಿ ಭಗವಂತ ಎಷ್ಟು ಉಗ್ರ ರೂಪ ಅದನೋ ಅಷ್ಟೇ ಶಾಂತನಾಗಿದ್ದಾನೆ ನೋಡ್ರಿ. ಒಂದು ಅವನ್ನ ಪ್ರಹ್ಲಾದರಾಜರನ್ನ ತೊಡೆ ಮೇಲೆ ಕೂಡಿಸಿದ್ದಾನೆ. ಕುಳಿಸಿ ಆ ಅಪಾದದಿಂದ ಸವರ್ತಾ ಇದ್ದಾರೆ ಹಸ್ತದಿಂದ. ಮೂಸು ನೋಡ್ತಾ ಇದ್ದಾರೆ ನೆತ್ತಿಯನ್ನು. ಆಗ ಆನಂದದಿಂದ ಪ್ರಹ್ಲಾದ ಏನು ಬೇಕು ಕೇಳು ಅಂತಂದ. ಬೇಕಾದ ಕೊಡ್ತೀನಿ ನಿನಗೆ ಕೇಳು ಅಂತಂದಾಗ ತಿಳ್ಕೊಡ್ರಿ, ನಮ್ಮಂಥವ್ರಾಗಿದ್ದರೆ ಏನು ಕೇಳೋದು ತಂದು ಏನು ಕೇಳ್ತಿದ್ವಿ ಅಂತ ವಿಚಾರ ಮಾಡಿರಿ. ಆದರೆ ದೇವಸ್ವಭಾವ ದಿವ್ಯಚತ್ರ ದೇವಸ್ವಭಾವದವರು ಪ್ರಹ್ಲಾದರಾಜರು ಏನು ಕೇಳಿದ? ನಾನು ಏನು ಮಾಡು ಸ್ವಾಮಿ, ನಿನ್ನ ಪಾದದಲ್ಲಿ ಭಕ್ತಿ ಕೊಡು ಸಾಕು, ಯಾವುದೂ ಬೇಡ. ಆದರೆ ಕೊಡಬೇಕಂತ ನೀನು ಇಚ್ಛೆ ಆಗಿಬಿಟ್ಟ. ನಾನು ಏನು ಮಾಡಲಿ ಕೇಳು ಅಂತ. ಕೊಡ್ತೀಯಾದರೆ ಕೇಳುವಂಥ ಬುದ್ಧಿ ನನಗೆ ಕೊಡಬೇಡ ಅಂತ ಕೇಳಿದ್ರು. ಆದರೂ ಕೇಳಿದ್ರು ನಾನು, ಅಲ್ಲೋ ನಾನು ಮೋಕ್ಷನೇ ಕೊಡ್ತೀನಿ, ನಾನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಆದರೆ ಇಲ್ಲಾದರೆ ಇನ್ನೂ ಕೇಳ್ತಾರೆ ನಿನ್ನೆ ಬೇಕಂತಂದರೆ. ಆದರೆ ಇಷ್ಟೆಲ್ಲ ನನ್ನ ತಂದೆ ಇಷ್ಟೆಲ್ಲ ನಿನ್ನ ವಿರುದ್ಧವನ್ನು ಸಾಧಿಸಿದ. ಅಷ್ಟು ವಿರುದ್ಧವಾಗಿ ನಿನ್ನ ಕೂಡ ಯುದ್ಧನೂ ಆಡಿದ, ಹತನಾದ. ಆದರೆ ಅನುಗ್ರಹ ಮಾಡು ಸ್ವಾಮಿ ನನ್ನ ತಂದೆಗೆ ಅಂದಾಗ ನರಸಿಂಹದೇವರು ಹೇಳಿದರು, ನಿನ್ನ ತಂದೆಯಲ್ಲೋ ನಿನ್ನ ಮುಂದೆ 21 ಪಿತೃಗಳನ್ನು ಉದ್ಧಾರ ಮಾಡ್ತೀನಿ, ಮುಂದೆ ನಿನ್ನ ವಂಶನೇ ಉದ್ಧಾರ ಮಾಡ್ತೀನಿ ಅಂತ ಹೇಳಿದರು ನರಸಿಂಹದೇವರು. ಅಷ್ಟೆಲ್ಲ ಮತ್ತೇನು ಬೇಕು ಕೇಳು, ಮೋಕ್ಷ ಕೊಡ್ತೀನಿ ಬರ್ತೀಯಾ ಅಂತಂದರೆ ನರಸಿಂಹದೇವರು ಹೇಳಿದಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಸ್ವಾಮಿ ನಾನು ಒಬ್ಬನೇ ಬರೋಂಗಿಲ್ಲ. ಯಾಕೆ ಅಂತಂದರೆ ನನ್ನ ಎಲ್ಲ ಹಿಂದ ಶಿಷ್ಯರು ಇದ್ದಾರೆ, ಜೀವಗಳಿದ್ದಾರೆ. ಅವರೆಲ್ಲ ಜಂಗುಳಿನ ಮುಂದೆ ಹಾಕ್ಕೊಂಡು ನಾನು ಮೋಕ್ಷಕ್ಕೆ ಬರ್ತೀನಿ ಅಂತಂದರು. ನೋಡಿ, ನಮ್ಮಂಥವ್ರು ಆದರೆ ಕೇಳಿದ್ರೆ ಹೇಳ್ತಿದ್ವಿ, ಬಂದುಬಿಡ್ತೀನಿ ನಡಿ ಅಂತಿದ್ವಿ. ಆದರೆ ರಾಜರು ಪ್ರಹ್ಲಾದರಾಜರು ಹೇಳಲಿಲ್ಲ. ಯಾಕೆ? ದೇವಸ್ವಭಾವದವರು, ಎಲ್ಲ ಜೀವಿಗಳನ್ನು ಉದ್ಧಾರ ಮಾಡುವಂಥ ಅಂಥ ಪ್ರಹ್ಲಾದರಾಜರು ಅವರ ಸ್ವಭಾವ.
ಸಾಧನ ಮಾಡಿಸ್ತಾ ಇದ್ದಾರೆ. ಅದೇ ಪ್ರಹ್ಲಾದರಾಜರು ವ್ಯಾಸರಾಜರಾಗಿ ಬಂದಿದ್ದಾರೆ. ವ್ಯಾಸರಾಜರಾಗಿ ಬಂದಾಗೂ ನಮ್ಮನ್ನು ಸಾಧನಕ್ಕೆ ಹಚ್ಚಿದ್ದಾರೆ ಜೀವಿಗಳಿಗೆ. ಎಷ್ಟು ಮಂದಿ ಆ ಕಾಲಕ್ಕೆ ಅಂತಂದರೆ, ವ್ಯಾಸರಾಜ ಕಾಲಕ್ಕೆ ವಾದಿರಾಜಗುರು ಸಾರ್ವಭೌಮರು, ಪುರಂದರದಾಸರು, ಕನಕದಾಸರು ಅಂತಂಥ ಮಹಾನುಭಾವರನ್ನ ಅವರಿಗೆ ಅನುಗ್ರಹ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿ ಆ ಕೃಷ್ಣದೇವನಿಗೆ ಬಂದಂಥ ಕುಯೋಗವನ್ನು ಪರಿಹಾರ ಮಾಡಿ ಉದ್ಧಾರ ಮಾಡಿದ್ದಾರೆ. ಅಷ್ಟೆಲ್ಲ 12 ವರ್ಷ ಕಾಲ ತಿರುಪತಿಗೆ ಹೋಗಿ ಅಲ್ಲಿ ಶ್ರೀನಿವಾಸನನ್ನು ಪೂಜೆ ಮಾಡಿದ್ದಾರೆ, ಪೂಜೆಯನ್ನು ಮಾಡಿದ್ದಾರೆ. ಎಲ್ಲ ಉದ್ಗ್ರಂಥಗಳನ್ನು ಬರೆದು ನಮಗೋಸ್ಕರವಾಗಿ ಉದ್ಗ್ರಂಥಗಳನ್ನು ಬರೆದು ಅಂಥ ಗ್ರಂಥಗಳನ್ನು ಬರೆದು ನಮಗೆ ಅನುಗ್ರಹ ಮಾಡಿದ್ದಾರೆ. ವ್ಯಾಸರಾಜರಾಗಿ ಬಂದಾಗ ಅದೇ ವ್ಯಾಸರಾಜರು ಇವತ್ತಿನ ಕಥಾನಾಯಕರಾದಂಥ ರಾಘವೇಂದ್ರ ಗುರು ಸಾರ್ವಭೌಮರು. ಅವರ ಚರಿತ್ರೆನೇ ಅಗಾಧ. ರಾಯರು ಅವತಾರ ಮಾಡಿದ್ದು ಭಕ್ತರಿಗೋಸ್ಕರವಾಗಿ. ಚರಿತ್ರೆಯನ್ನು ಕೇಳಿರಿ, ಜನ್ಮ ವೃತ್ತಾಂತವನ್ನು ಕೇಳಿರಿ. ಆದರೆ ಅವರ ಚರಿತ್ರೆ ಹೇಳಬೇಕಾದ್ರೆ ಎಷ್ಟು ಅಪಾರ ಅಂತಂದರೆ, ಕಾರುಣ್ಯ ಅಂತಂದರೆ, ರಾಯರ ದರ್ಶನಕ್ಕೆ ಹೋಗುತ್ತೀರಿ. ದರ್ಶನಕ್ಕೆ ಹೋಗಬೇಕಾದ್ರೆ ಅಪಣಾಚಾರ್ಯ ಹೇಳ್ತಾರೆ, ರಾಯರ ದರ್ಶನ ಅಲ್ಲ, ರಾಯರ ಭಕ್ತರಾಗಿರ್ತಕ್ಕಂಥ ಎಷ್ಟು ಮಂದಿ ಇದ್ದಾರೋ ಭಗವದ್ ಭಕ್ತರಿದ್ದಾರೆ ಅವರ ದರ್ಶನ ತೊಗೊಂಡರೆಂದರೆ, ರಾಯರ ಭಕ್ತರ ದರ್ಶನ ತೊಗೊಂಡರೆಂದರೆ ಅವರ ಪಾಪಗಳೆಲ್ಲ ದೂರ ಆಗ್ತದೆ. ತದ್ದರ್ಶನಂ ದುರಿದ ಕಾನನ ದಾವಭೂತಂ ಅಂತ ಹೇಳ್ತಾ ಇದ್ದಾರೆ. ರಾಯರ ದರ್ಶನ ಅಲ್ಲ, ರಾಯರ ಭಕ್ತರ ದರ್ಶನ ಮಾಡೋದ್ರಿಂದಲೇ ಯಾವ ದುರಿತಗಳೆಲ್ಲ ಸುಟ್ಟು ಭಸ್ಮಿ ಆಗ್ತವಂತೆ. ಅಂಥ ರಾಯರ ಮಹಿಮೆ, ಅಂಥ ರಾಯರ ಮಹಿಮೆ ಎಷ್ಟು ಹೇಳಿದರೂ ಸಾಲದು. ರಾಯರು ಅವತಾರ ಮಾಡಿದ್ದಾರೆಂದರೆ ಮಾಡಿದ್ದಿಲ್ಲ, ರಾಯರು ಅವತಾರ ಮಾಡಿದ್ದಿಲ್ಲ ಅಂತಂದರೆ ನಮ್ಮ ಗತಿ ಅಧೋಗತಿ ಆಗ್ತಿತ್ತು. ರಾಯರ ಮಠ ಎಲ್ಲ ಕಡೆ ದೇಶದಲ್ಲಿ ವಿದೇಶದಲ್ಲಿ ಆಗಿದೆ. ಊರಿನಲ್ಲಿ ಓಣಿಯಲ್ಲಿ ಅಂಥ ರಾಯರ ಮಠಗಳನ್ನು ಆಗಿದ್ದಿವೆ. ಮಠಗಳು ರಾಯರ ಮಠ ಆಗಿದ್ದಿಲ್ಲ ಅಂತಂದರೆ ನಮ್ಮ ಗತಿ ಅಧೋಗತಿ ಆಗಿತ್ತು. ಯಾಕಂತಂದರೆ ಒಂದು ರಾಯರ ಮಠ ಅದ ಅಂತಂದರೆ ಎಷ್ಟು ಸಂಸಾರಗಳನ್ನು ಸಂರಕ್ಷಣೆ ಮಾಡ್ತಾ ಇದೆ ಅಂತಂದರೆ ಅಷ್ಟು. ಏನು ಉದಾಹರಣೆ ಕೊಡಬೇಕಾದ್ರೆ ಏನಂತಂದರೆ, ಒಬ್ಬ ಆ ಪಾತ್ರೆ ತಿಕ್ಕುವುದರಿಂದ ಹಿಡ್ಕೊಂಡು ಆ ಅಧ್ಯಕ್ಷನಾದ ತನಕ ಅವನ್ನ ಸಂರಕ್ಷಣೆ ಮಾಡ್ತಾರೆ ಸಂಸಾರಗಳನ್ನು. ಅಲ್ಲಿ ಅಧ್ಯಕ್ಷ ಅಂತ, ಅಷ್ಟೇ ಅಲ್ಲ ಮ್ಯಾನೇಜರ್ ಅಂತೆ, ಸ್ಟೋರ್ ಕೀಪರ್ ಅಂತೆ. ಅಲ್ಲಿ ಸ್ಟೋರ್ ಕೀಪರ್ ಅಲ್ಲ, ಅಡುಗೆ ಮಾಡೋರು, ಅಡುಗೆ ಮಾಡೋ ಸಹಾಯ ಮಾಡವ, ಆ ಸಹಾಯ ಮಾಡಿ ಅಡುಗೆ ಮಾಡಿದಂಥ ಪಾತ್ರೆ ತಿಕ್ಕುವವರು, ಸ್ವಚ್ಛ ಮಾಡುವರು, ಅಷ್ಟು ಎಷ್ಟು 8-9 ಸಂಸಾರಗಳನ್ನು ಅವರ ಸಂರಕ್ಷಣೆ ಮಾಡ್ತಾರೆ. ಅಂಥ ದಯಾಳುಗುಣ, ಅಂಥ ದಯಾಳುಗಳ ಅಂಥ ರಾಘವೇಂದ್ರ ಸ್ವಾಮಿಯವರ ಚರಿತ್ರೆ ಹೇಳ್ತಾದರೆ, ಅಂಥ ರಾಯರ ಚರಿತ್ರೆಯನ್ನು ಮುಂದಿನ ಯಾವ ಭಾಗದಲ್ಲಿ ರಾಯರ ವಿಚಾರವನ್ನು ಚರಿತ್ರೆಯನ್ನು ನಿರೂಪಣೆ ಮಾಡೋಣಂತೆ. ಕಿಂಚಿತ್ ಕಾಲ
ಆ ರಾಯರ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಸೀತಾಪತಿ ಶ್ರೀರಾಮಚಂದ್ರನಲ್ಲಿ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.